ಫ್ರೆಂಡ್ಸ್, ಎಲ್ಲರಿಗೂ ಕೆ ಎಸ್ ಟ್ಯುಟೋರಿಯಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 18 ಮತ್ತು 19ರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಹಾಗಾದರೆ ನಮ್ಮದು ಮೊದಲ ಪ್ರಶ್ನೆ, INS ಸೂರತ್ 1 ಏನಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ INS ಸೂರತ್ 1 ಏನಂದರೆ ಕ್ಷಿಪಣಿ ಆಗಿದೆ ನೋಡಿ. ಕ್ಷಿಪಣಿ ಧ್ವಂಸಕವಾಗಿದೆ INS ಸೂರತ್. ನ್ಯೂಸಲ್ಲಿ ನೋಡೋದಾದರೆ 3 ನೌಕೆಗಳು ನೌಕಾಪಡೆಗೆ ನಿಯೋಜನೆ ಮಾಡಲಾಗಿದೆ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ, ಭಾರತೀಯ ನೌಕಾಪಡೆಯ ಬಲ ಹೆಚ್ಚಿಸುವ ಮಹತ್ವದ ಪಾತ್ರ ವಹಿಸಿರುವ ಕ್ಷಿಪಣಿ ಧ್ವಂಸಕ INS ಸೂರತ್, ಯುದ್ಧ ನೌಕೆಯಾಗಿರುವಂಥ ನೀಲಗಿರಿ ಹಾಗೂ ಜಲಾಂತರ್ಗಾಮಿಯಾಗಿರುವಂಥ INS ವಾಗಸೀರ್ ನೌಕೆಗಳನ್ನು ಮುಂಬೈ ನೌಕಾನೆಲೆಯಲ್ಲಿ ಸೇರ್ಪಡೆ ಮಾಡಲಾಯಿತು. ದೇಶದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 3 ಯುದ್ಧ ನೌಕೆಗಳನ್ನು ಏಕಕಾಲಕ್ಕೆ ಕರ್ತವ್ಯ ನಿಯೋಜಿಸಲಾಗಿದೆ. ಯಾವ್ಯಾವಪ್ಪ ಅಂತಂದ್ರೆ INS ಸೂರತ್ ಮತ್ತು INS ನೀಲಗಿರಿ ಮತ್ತು ಅದೇ ರೀತಿಯಾಗಿ INS ವಾಗಸೀರ್. ಇವು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ INS ಸೂರತ್ ಇದು ಒಂದು ಕ್ಷಿಪಣಿ ಧ್ವಂಸಕ ಆಗಿದೆ, INS ನೀಲಗಿರಿ ಒಂದು ಯುದ್ಧ ನೌಕೆ ಆಗಿದೆ, INS ವಾಗಸೀರ್ ಒಂದು ಜಲಾಂತರ್ಗಾಮಿ ಆಗಿದೆ ನೋಡಿ. ಹಾಗಾದರೆ INS ಸೂರತ್ ಬಗ್ಗೆ ನೋಡೋಣ. ಇದು P-50B ಗೈಡೆಡ್ ಮಿಸೈಲ್ ಡಿಸಾಸ್ಟರ್ ಪ್ರಾಜೆಕ್ಟ್ನ 4ನೇ ಮತ್ತು ಕೊನೆಯ ಹಡಗು ಆಗಿದೆ. ಇದು ಯಾವುದಂದರೆ INS ಸೂರತ್. ಇದು ವಿಶ್ವದ ಅತಿದೊಡ್ಡ ಮತ್ತು ಆಧುನಿಕ ವಿಧ್ವಂಸಕ ನೌಕೆಗಳಲ್ಲಿ ಒಂದಾಗಿದೆ. ಯಾವುದಂದರೆ INS ಸೂರತ್ ನೋಡಿ. ಅದೇ ರೀತಿಯಾಗಿ INS ನೀಲಗಿರಿ ಬಗ್ಗೆ ನೋಡೋದಾದರೆ, ಇದು P-70A ಸೆಲ್ಫ್ ಫ್ರಿಗೇಟ್ ಪ್ರಾಜೆಕ್ಟ್ನ ಮೊದಲ ಶಿಪ್ ಇದಾಗಿದ್ದು, ಭಾರತೀಯ ನೌಕಾ ವಾರ್ಶಿಪ್ ಡಿಸೈನ್ ಬ್ಯೂರೋ ವಿನ್ಯಾಸಗೊಳಿಸಿದೆ. ಅದನ್ನು ಯಾವುದನ್ನು INS ನೀಲಗಿರಿಯನ್ನು ನೌಕಾ ವಾರ್ಶಿಪ್ನ ಡಿಸೈನ್ ಬ್ಯೂರೋ ವಿನ್ಯಾಸಗೊಳಿಸಿದೆ. ಅದನ್ನು INS ನೀಲಗಿರಿಯನ್ನು. ಇದೇನಪ್ಪ ಅಂತಂದರೆ INS ನೀಲಗಿರಿ ಸಾಗರದ ಮೇಲ್ವಿಚಾರಣೆಗಾಗಿಯೇ ಅಭಿವೃದ್ಧಿ ಮಾಡಲಾಗಿದೆ. ಇದನ್ನು ಯಾವುದಕ್ಕೆ INS ನೀಲಗಿರಿ 8 ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನು ಒಳಗೊಂಡಂತೆ ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ INS ವಾಗಸೀರ್ ಬಗ್ಗೆ ನೋಡೋಣ. ಇದು INS ವಾಗಸೀರ್ ಒಂದು P-75 ಸ್ಮಾಫಿರ್ನ್ ಯೋಜನೆಯ 6 ಮತ್ತು ಅಂತಿಮ ಹಂತದ ಜಲಾಂತರ್ಗಾಮಿ ನೌಕೆಯಾಗಿದೆ. INS ವಾಗಸೀರ್ ಒಂದು ಜಲಾಂತರ್ಗಾಮಿ ನೌಕೆಯಾಗಿದೆ. ಇದು P-75 ಸ್ಮಾರ್ಟಿಮ್ನ ಒಂದು ಹಂತವಾಗಿದೆ. ಇದನ್ನು ಫ್ರಾನ್ಸ್ ದೇಶದ ನೇವಲ್ ಗ್ರೂಪ್ನವರು ಸಹಯೋಗದೊಂದಿಗೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. INS ವಾಗಸೀರ್ ಅಂದರೆ ಫ್ರಾನ್ಸ್ ದೇಶದಿಂದ ನೇವಲ್ನ ಗ್ರೂಪ್ನಿಂದ ಸಹಯೋಗ ಪಡೆದುಕೊಂಡು ನಿರ್ಮಿಸಲಾಗಿರುವಂಥ INS ಯಾವುದಂತ ಪ್ರಶ್ನೆ ಕೇಳ್ಬೋದು. ಇದಕ್ಕೆ ಯಾವುದಂದ್ರೆ INS ವಾಗಸೀರ್ ನೋಡಿ. ಮುಂದಿನ ಪ್ರಶ್ನೆ ನೋಡೋಣ. SL ಭೈರಪ್ಪ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. SL ಭೈರಪ್ಪ ಪ್ರಶಸ್ತಿ ಯಾವಾಗ ಸ್ಥಾಪನೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 2017 ನೋಡಿ. ನ್ಯೂಸಲ್ಲಿ ಏನು ಕೊಟ್ಟಿತ್ತಂದರೆ, ಮರಾಠಿ ಲೇಖಕಿ ಉಮಾಗೆ SL ಭೈರಪ್ಪ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದರ ಬಗ್ಗೆ ನೋಡೋಣ. SL ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನ ಕೊಡಮಾಡುವ 2025ನೇ ಸಾಲಿನ SL ಭೈರಪ್ಪರವರ ಸಾಹಿತ್ಯ ಪ್ರಶಸ್ತಿಗೆ ಪುಣೆಯ ಮರಾಠಿ ಅನುವಾದಕಿ ಲೇಖಕಿಯಾಗಿರುವ ಉಮಾ ಕುಲಕರ್ಣಿ ಅವರಿಗೆ ಆಯ್ಕೆಯಾಗಿದ್ದಾರೆ. ಅದಕ್ಕೆ SL ಭೈರಪ್ಪ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾರು? ಉಮಾ ಕುಲಕರ್ಣಿ. ಇವರು ಪುಣೆಯ ಮರಾಠಿ ಅನುವಾದ ಲೇಖಕಿಯಾಗಿದ್ದಾರೆ ಉಮಾ ಕುಲಕರ್ಣಿ ಅವರು. ಬೆಳಗಾವಿ ಮೂಲದ ಪುಣೆಯ ಉಮಾ ಕುಲಕರ್ಣಿ ಅವರು 55ಕ್ಕೂ ಹೆಚ್ಚು ಕೃತಿಗಳನ್ನು ಭಾಷಾಂತರಿಸಿದ್ದು, ಚಿತ್ರಕಲೆಯನ್ನು ಹವ್ಯಾಸವಾಗಿಸಿಕೊಂಡಿದ್ದಾರೆ. ಇವರು ಬೆಳಗಾವಿ ಮೂಲದವರಾಗಿದ್ದಾರೆ ಉಮಾ ಕುಲಕರ್ಣಿ ಅವರು. 55ಕ್ಕಿಂತ ಹೆಚ್ಚು ಏನು ಮಾಡಿದ್ದಾರೆ ಅಂದರೆ ಕೃತಿಗಳನ್ನು ಭಾಷಾಂತರ ಮಾಡಿದ್ದಾರೆ. ಹಾಗಾದರೆ ಅದೇ ರೀತಿಯಾಗಿ ಈ SL ಭೈರಪ್ಪ ಅವರ ಪ್ರಶಸ್ತಿ ಬಗ್ಗೆ ನೋಡೋಣ. SL ಭೈರಪ್ಪ ಪ್ರಶಸ್ತಿ ಸ್ಥಾಪನೆಯಾಗಿದ್ದು 2017ರಲ್ಲಿ ನೋಡಿ. ಈ ಪ್ರಶಸ್ತಿ ನೀಡುವವರು ಯಾರಪ್ಪ ಅಂತಂದರೆ, ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ SL ಭೈರಪ್ಪ ಪ್ರಶಸ್ತಿಯನ್ನು ನೀಡುತ್ತದೆ. ಇದರ ಉದ್ದೇಶ ಏನಾಗಿದೆ ಅಂದರೆ, ಕನ್ನಡ ಸಾಹಿತ್ಯ ಹಾಗೂ ಕಾವ್ಯದಲ್ಲಿ ಪ್ರಗತಿಪರವಾದ ಕೊಡುಗೆಗಳನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. SL ಭೈರಪ್ಪ ಪ್ರಶಸ್ತಿಯನ್ನು ನೀಡುವರು ಯಾರಂದರೆ, ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಮೊದಲ ಪ್ರಶಸ್ತಿ ಪಡೆದುಕೊಂಡವರು ಯಾರಪ್ಪ ಅಂತಂದರೆ ಎಸ್ ಎಲ್ ಭೈರಪ್ಪನವರೇ ಪಡೆದುಕೊಂಡಿರ್ತಾರೆ. ಮೊದಲ ಪ್ರಶಸ್ತಿ
ಎಸ್ ಎಲ್ ಭೈರಪ್ಪ ಅವರ ಪಡೆದುಕೊಂಡಿದ್ದಾರೆ. ಎಸ್ ಎಲ್ ಭೈರಪ್ಪ ಪ್ರಶಸ್ತಿ. ಅದೇ ರೀತಿ ಮುಂದೆ ನೋಡೋಣ. ಸಂಚಾರ ಸಾಥಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಸಂಚಾರ ಸಾಥಿ ಇದಕ್ಕೆ ಸರಿಯಾದ ಉತ್ತರ ಸಂಶಯಾಸ್ಪದ ವಂಚನೆ ತಡೆಯಲು ಈ ಸಂಚಾರಿ ಸಾಥಿ ಸಂಬಂಧಿಸಿದೆ. ನ್ಯೂಸಲ್ಲಿ ವಂಚನೆ ಕರೆಗಳ ತಡೆಗೆ ಸಂಚಾರಿ ಸಾಥಿ ಅಂತ ನ್ಯೂಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದರ ಬಗ್ಗೆ ನೋಡೋದಾದರೆ ಸಂಶಯಾಸ್ಪದ ವಂಚನೆಯ ಕರೆಗಳ ಬಗ್ಗೆ ಕೂಡಲೇ ದೂರು ಸಲ್ಲಿಸಲು ಅನುಕೂಲವಾಗುವಂತೆ ಸಂಚಾರಿ ಸಾಥಿ ಎಂಬ ಮೊಬೈಲ್ ಅಪ್ಲಿಕೇಶನನ್ನು ಕೇಂದ್ರ ಸಚಿವೆಯಾಗಿರುವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಬಿಡುಗಡೆ ಮಾಡಿದ್ದಾರೆ. ಯಾವುದು ಸಂಚಾರಿ ಸಾಥಿ. ಇದು ಸಂಶಯಾಸ್ಪದ ವಂಚನೆಯ ಕರೆಗಳ ಬಗ್ಗೆ ಗಮನ ಹರಿಸುತ್ತದೆ. ಅದರ ಸಲುವಾಗಿ ಇದನ್ನು ತರಲಾಗಿದೆ ಸಂಚಾರ ಸಾಥಿ. 2023ರಲ್ಲಿ ಸಂಚಾರ ಸಾಥಿ ಪೋರ್ಟಲನ್ನು ಲೋಕಾರ್ಪಣೆ ಆಗಿದೆ. ಯಾವಾಗಂದರೆ 2023ದಾಗ ಇದರ ಲೋಕಾರ್ಪಣೆ ಮಾಡಿದ್ದಾರೆ ಸಂಚಾರಿ ಸಾಥಿದು. ಈ ಸಂಚಾರಿ ಸಾಥಿಯ ಉದ್ದೇಶ ಬಗ್ಗೆ ನೋಡೋದಾದರೆ ಇದು ಗ್ರಾಹಕರ ಸಿಮ್ ಕಾರ್ಡ್ ಬಳಕೆ ಹಕ್ಕು ಮತ್ತು ಸುರಕ್ಷತೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಗ್ರಾಹಕರ ಹೆಸರುಗಳ ಮೇಲೆ ಅನಧಿಕೃತವಾಗಿ ತೆರೆದಿರುವ ಸಿಮ್ನ ಕಂಡು ಹಿಡಿಯೋದಕ್ಕೆ ಇದನ್ನು ಬಳಕೆ ಮಾಡಲಾಗುತ್ತದೆ. ಯಾವುದಕ್ಕೆ? ಸಂಚಾರಿ ಸಾಥಿ ಬಗ್ಗೆ. ಯಾರಾದರೂ ಸಂಶಯಾಸ್ಪದ ವ್ಯಕ್ತಿಗಳು ಕರೆಯನ್ನು ಮಾಡ್ತಿದ್ರೆ ತಡೆಯಲು ಏನು ಮಾಡಿದ್ದಾರೆ ಅಂದರೆ ಸಂಚಾರಿ ಸಾಥಿಯನ್ನು ತೆರೆದಿದ್ದಾರೆ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾಕಂದರೆ ಇತ್ತೀಚೆಗೆ ಯೋಜನೆಯಾಗಿರುವಂಥ ಸಂಬಂಧಿಸಿದಂಥ ಯೋಜನೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕಾಗಿ ಈ ಆರ್ಟಿಕಲ್ ತೊಗೊಂಡೆ ನಾನು. ಮುಂದೆ ನೋಡೋಣ. ಸೈಬರ್ ಅಪರಾಧ ತನಿಖೆಗಳ ಸಹಕಾರಕ್ಕೆ ಭಾರತ ಯಾವ ದೇಶದೊಂದಿಗೆ ಸಹಿಯನ್ನು ಹಾಕಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಅಮೆರಿಕ ದೇಶದ ಜೊತೆಗೆ ಸೈಬರ್ ಅಪರಾಧ ತನಿಖೆಗಳ ಸಹಕಾರಕ್ಕೆ ಭಾರತ ದೇಶ ಸಹಿ ಹಾಕಿದೆ. ಭಾರತದಲ್ಲಿ ನಡೆಯುವಂಥ ಸೈಬರ್ ಅಪರಾಧ ಕಳ್ಳತನವನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ ಈ ಅಮೆರಿಕ ಜೊತೆ ಸಹಿಯನ್ನು ಹಾಕಲಾಗಿದೆ ಸೈಬರ್ ಅಪರಾಧ ತನಿಖೆಗಳಿಗೆ. ಇದರ ಬಗ್ಗೆ ನೋಡೋದಾದರೆ ಸೈಬರ್ ಅಪರಾಧ ತನಿಖೆಗಳ ಸಹಕಾರವನ್ನು ಹೆಚ್ಚಿಸುವ ಒಪ್ಪಂದಕ್ಕೆ ಭಾರತ ಮತ್ತು ಅಮೆರಿಕ ಸಹಿ ಹಾಕಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಆಡಳಿತವು ಟ್ರಂಪ್ ಆಡಳಿತಕ್ಕಿಂತ ಅಧಿಕಾರ ಹಸ್ತಾಂತರಿಸುವ ಕೆಲವು ದಿನಗಳ ಮೊದಲೇ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಅಂದರೆ ಯಾರು? ಜೋ ಬೈಡನ್ ಇದ್ದಾಗೆ ಈ ಅಧಿಕಾರಕ್ಕೆ ಸಹಿ ಹಾಕಲಾಗಿದೆ. ಇದಕ್ಕೆ ಸೈಬರ್ ಅಪರಾಧಕ್ಕೆ ಈಗ ಯಾರಾಗಿದ್ದಾರೆ ಅಂದರೆ ಅಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಆಗಿದ್ದಾರೆ ನೋಡಿ ಇತ್ತೀಚೆಗೆ. ಅಮೆರಿಕದ ಬಗ್ಗೆ ನೋಡೋದಾದರೆ ರಾಜಧಾನಿ ವಾಷಿಂಗ್ಟನ್ DC ಇದೆ ನೋಡಿ. ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ದೇಶದ ಅಧ್ಯಕ್ಷರಾಗಿದ್ದಾರೆ ಪ್ರಸ್ತುತ. ಸೈಬರ್ ಬಗ್ಗೆ ಪ್ರಶ್ನೆ ಕೇಳಬಹುದು. ನೀತಿ ಆಯೋಗ ಯಾವಾಗ ಸ್ಥಾಪನೆಯಾಗಿದೆ? ಮುಂದಿನ ಪ್ರಶ್ನೆ ಏನಾಗಿದೆ ಅಂದರೆ ನೀತಿ ಆಯೋಗ ಯಾವಾಗ ಸ್ಥಾಪನೆಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ನೀತಿ ಆಯೋಗ ಸ್ಥಾಪನೆಯಾಗಿದ್ದು 2015ರಲ್ಲಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಇತ್ತೀಚೆಗೆ ನೀತಿ ಆಯೋಗ ಎಂಪವರ್ ಬಿಜ್ ಸಪ್ನೋಂ ಕಿ ಉಡಾನ್ಗೆ ಚಾಲನೆ ನೀಡಿದೆ. ಇದರ ಬಗ್ಗೆ ನೋಡೋದಾದರೆ ನೀತಿ ಆಯೋಗದ ಮಹಿಳಾ ಉದ್ಯಮಶೀಲ ವೇದಿಕೆ ಮತ್ತು ಇತ್ತೀಚೆಗೆ ಎಂಪವರ್ ಬಿಜ್ ಸಪ್ನೋಂ ಕಿ ಉಡಾನ್ ಎಂಬ ಯೋಜನೆಗೆ ಉಪಕ್ರಮವನ್ನು ಪ್ರಾರಂಭಿಸಿದೆ. ಯಾವುದು? ನೀತಿ ಆಯೋಗ. ಇದು ಪ್ರಶ್ನೆ ಆಗ್ಬೋದು ನೋಡಿ. ಎಂಪವರ್ ಬಿಜ್ ಸಪ್ನೋಂ ಕಿ ಉಡಾನ್ ಇದು ಯಾವುದು ಪ್ರಾರಂಭಿಸಿದೆ ಅಂದರೆ ನೀತಿ ಆಯೋಗ ಪ್ರಾರಂಭಿಸಿದೆ. ಸಂಘಟಿತ ವಲಯದಲ್ಲಿ ಅಭಿವೃದ್ಧಿ ಹೊಂದಲು ಅಗತ್ಯವಾದ ಕೌಶಲ್ಯ ಮತ್ತು ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಮಹಿಳಾ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವ ಉದ್ದೇಶವನ್ನು ಈ ಉಪಕ್ರಮ ಹೊಂದಿದೆ ಅಂತ ಹೇಳುತ್ತೇವೆ ನಾವು. ಇದು ಮಹಿಳೆಯರಿಗೆ ಸಂಬಂಧಿಸಿದಂಥ ಉಪಕ್ರಮವಾಗಿದೆ. ಎಂಪವರ್ ಬಿಜ್ ಚಿಲ್ಲರೆ ನಿರ್ವಹಣೆ, ಡಿಜಿಟಲ್ ಉಪಕರಣಗಳು, ಆರ್ಥಿಕ ಸಾಕ್ಷರತೆ ಮತ್ತು ವ್ಯಾಪಾರ ಅಭಿವೃದ್ಧಿ ಅಂತ ಪ್ರಮುಖ ಕ್ಷೇತ್ರಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತದೆ. ಅದು ವ್ಯಾಪಾರದ ಕ್ಷೇತ್ರದ ಮೇಲೆ ಈ ಎಂಪವರ್ ಬಿಜ್ ಚಿಲ್ಲರೆ ಹಣದುಬ್ಬರ ಏನು ಮಾಡುತ್ತಂದ್ರೆ ಇದು ಹೆಚ್ಚು ಗಮನ ಹರಿಸುತ್ತದೆ. ಹಾಗಾದರೆ ನೀತಿ ಆಯೋಗದ ಬಗ್ಗೆ ನೋಡೋಣ. ನೀತಿ ಆಯೋಗ ಇದು ಸ್ಥಾಪನೆಯಾದದ್ದು 2017ರಲ್ಲಿ. ಇದು ಯಾವಾಗ ಅಂದರೆ ಇದರ ಅಧ್ಯಕ್ಷರು ಪ್ರಧಾನಮಂತ್ರಿ ಆಗಿರ್ತಾರೆ. ಅವಾಗ ಮೊದಲ ಅಧ್ಯಕ್ಷರು ಯಾರಿದ್ದರು? ಅವರೇ ನರೇಂದ್ರ ಮೋದಿ ಅವರೇ ಇದರ ಮೊದಲ ಅಧ್ಯಕ್ಷರಾಗಿರ್ತಾರೆ. ಇದರ ಸದಸ್ಯರು ಒಟ್ಟು 6 ಜನ ಇರ್ತಾರೆ ನೋಡಿ. ನೀತಿ ಆಯೋಗದ ಭಾರತ ಯೋಜನೆ ಆಯೋಗದ ಬದಲಿಗೆ ಇದೆ. ಅಂದರೆ ನೀತಿ ಆಯೋಗ ಬರೋಕ್ಕೆ ಮುಂಚೆ ಯೋಜನೆ ಆಯೋಗ ಇತ್ತು.
ಇದರದ್ದು ಯಾರಿದ್ದರು? ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರಾಗಿದ್ದರು. ಜವಾಹರ್ಲಾಲ್ ನೆಹರು ಅವರು ಮೊದಲು. ಯೋಜನಾ ಆಯೋಗವನ್ನೇ 2015ರಲ್ಲಿ ನೀತಿ ಆಯೋಗ ಆಗಿ ಬದಲಾವಣೆ ಮಾಡಲಾಗಿದೆ. ಪ್ರಸ್ತುತ ಇದರ ಉಪಾಧ್ಯಕ್ಷರು ಯಾರಿದ್ದಾರೆ ಅಂದರೆ ಸುಮನ್ ಬೇರಿ ಇದ್ದಾರೆ ನೋಡಿ. ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಸುಮನ್ ಬೇರಿ ಆಗಿದ್ದಾರೆ. ಅದೇ ರೀತಿಯಾಗಿ ನೀತಿ ಆಯೋಗದ CEO ಯಾರಾಗಿದ್ದಾರೆ ಅಂದರೆ BVR ಸುಬ್ರಹ್ಮಣ್ಯಂ ಅವರು ನೀತಿ ಆಯೋಗದ CEO ಆಗಿದ್ದಾರೆ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ನೀತಿ ಆಯೋಗ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿ ತಿಳಿದುಕೊಂಡೆವು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನ ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್.